ನಮ್ಮ ಸುತ್ತಮುತ್ತಲ ಒಳ್ಳೆಯ ವಾತಾವರಣ ಇರಬೇಕಾಗ್ತದೆ. ಅದರ ಮುಂದೆ ಒಬ್ಬ ಅನುಭವಿ ಗುರುಗಳು ನಮ್ಮ ಸುತ್ತಮುತ್ತಲಿನ ಒಳ್ಳೆಯ ವಾತಾವರಣ, ಅದರ ಮಧ್ಯೆ ಒಬ್ಬ ಅನುಭವ ಉಳ್ಳಂತ ಗುರುಗಳು. ಯಾರ ದಾರಿ ನಾವು ಕಾಯ್ಬೇಕು ಅಂತಂದ್ರೆ ಒಳ್ಳೆಯ ಹದೋಳಿಗಳ ಜನರ ದಾರಿಯನ್ನು ನಾವು ಒಂದ ಹೂವ ಹೇಳ್ತದೆ, ಹೂವಿಗೆ 100 ವರ್ಷ ಆಯುಷ್ಯಿಲ್ಲ, ಸಾವಿರಾರು ವರ್ಷ ಬದುಕೋದಲ್ಲ. ಅದಕ್ಕೇನು ತಪಸ್ಸು ಬೇಕಾಗಿಲ್ಲ, ಏನ 100 ಜಪಯಜ್ಞಗಳು ಮಾಡೋದು ಅವಶ್ಯ. ಹೂವ ಹೇಳ್ತದ, ಮನುಷ್ಯನೇ ನನ್ನನ್ನ ನೋಡು, ಒಂದಿಷ್ಟ ನನ್ನನ್ನ ಪ್ರೀತಿ. ಹೂವಿಗೆ ಎಷ್ಟು ಮಂತ್ರ ಹೇಳಿದ್ರೆ ಹೂವ ಹೇಳ್ತದೆ, ಇನ್ನೂ ಬಾಡ್ತದ ವಿನಃ, ಮಂತ್ರಗಳ ಹೇಳಿದ್ರೆ ಹೂವ ಬಾಡ್ತದ ವಿನಃ ಅದು ಏನು ಬೇಕು ಹೂವ ಅರಳಾಕ. ಮನುಷ್ಯರ ಅವಶ್ಯಕತೆ ಇಲ್ಲ. ಹೂವ ಹೇಳ್ತದ, ಭಗವಂತನೇ, ಸೂರ್ಯನೇ, ನಿನ್ನನ್ನ ನೀನು ಸುತ್ತುಕೊಂಡೆ, ಜಗತ್ತನ್ನ ಬೆಳಗಿದೆ, ಆದ್ರೆ ಇದು ನನ್ನ ಬೆಳಕ ಅಂತ ಹೇಳಲಿಲ್ಲ. ಈ ಜಗತ್ತಿನ ಜನರ ವಿಚಾರಗಳ ಹೇಗದಾವ, ಬರೀ ಎಲ್ಲ ನನ್ನಿಂದ. ಅದಕ್ಕೆ ನನಗೆ ಜನರ ಅವಶ್ಯಕತೆ ಇಲ್ಲ, ನನಗೆ ನಿನ್ನ ಅವಶ್ಯಕತೆ ಅದ. ಒಂದಿಷ್ಟು ದಿನ ಬಂದಿರಣ ಬೇಕಾಗ್ತದೆ, ಒಂದಿಷ್ಟು ಈ ಗಾಳಿ ಭೂಮಿಯ ಫಲವತ್ತತೆಯನ್ನು ನಾನು ಹೀರಿಕೊಂಡಾಗ ನನಗೆ ಜೀವಾದ ಅರಳುತ್ತೀನಿ ಅಂತ ಹೂವ ಹೇಳಿ. ಏನು 100 ಮಂತ್ರ ಹೇಳಿದ್ರೆ ನಾನು ಅರಳಬಲ್ಲ. ಯಾಕಂದ್ರೆ ಹೂವಿನ ಲಕ್ಷಣ ಬಹಳ ಬಣ್ಣ ಬಣ್ಣದ ಹೂಗಳದಾವ, ಆದ್ರ ಅದಕ್ಕೆ ಒಂದ ದಾರಿ ಮತ್ತೆ ಒಂದ ಹೂವಿನ ಗಿಡ, ಬಹಳ ಸುಂದರವಾದ ಹೂವಿನ ಮರ ಅದು. ಅದರೊಳಗೆ 2 ಬಿಳೆ ಹೂವು ಆಗಿತ್ತು, ಅಂತಿಂತ ಬಣ್ಣದ ಹೂಗಳೆಲ್ಲ 2 ಬಿಳೆ ಹೂವು. ಸಮಯ ಬಹಳ ಆಗಿತ್ತು ಅಂದ್ರೆ ಒಂದು 5 ನಿಮಿಷ ಅಷ್ಟೇ ಮಾತಾಡ್ತೀನಿ. ಅಂದ್ರೆ ಸಮಯಕ್ಕೆ ಬಹಳ ಮಹತ್ವ. ಇದು ಟ್ರೈನ್ ಹೋಗ್ತು ಅಂದ್ರೆ ಮತ್ತೆ ಟಿಕೆಟ್ ಹೆಂಗ, ಸಮಯಕ್ಕೆ ಬಹಳ ಮಹತ್ವ. ನನಗೆ ಅವಕಾಶ ಇದೆ. ಆಗ 2 ಹೂವ ಏನ್ ಅರಳ್ಯಾವ, ಏನ ಗಿಡದೊಳಗೆ 2 ಹೂವ ಏನ್ ಅರಳ್ಯಾವ, ಅಲ್ಲಿ ಒಬ್ಬ ಹುಡುಗ ಬಂದ. 2 ಹೂವಟ್ಟವ ನೋಡಿದ ಕ್ಷಣ ಅನಿಸ್ತದ ಹೂವಿಗೆ ಏನಿಲ್ಲ, ಹುಡುಗನಿಗೆ ಅನಿಸ್ತದ ಈಗ ಬಹಳ ಸುಂದರವಾಗಿ ಅರಳಿದಾವ, ಇವಕ್ಕ ರೂಪ ಯಾರ, ಇವಕ್ಕ ಯಾರ ಒಳಗಿನ ರೂಪ ಸುಗಂಧ ಯಾರ ಹಾಕಿ ಅಂತ ವಿಚಾರ ಮಾಡಿದ. ಒಂದಿಷ್ಟು ಕ್ಷಣ ನಿಂತ ಬಳಿಕಲ್ಲಿ ಆ 2 ಹೂವ ಏನಿರ್ತೀವಲ್ಲ ಮರದೊಳಗ ಬಂದ ಪಾತ್ರ ಇರ್ತಿ, ಅದರ ಮ್ಯಾಲೆ ಕೂತು ಏನ ಇಷ್ಟು ಸುಂದರವಾಗಿ ಸೊಗಸಾಗಿ ಮಕರಂದ ಬಂದ ಸವಿತಾ ಅಲ್ಲೇ ಕೂತು. ಪಾತ್ರಗಿತ್ತಿಗೇನ ಅವಶ್ಯದ, ರೂಪ ಅವಶ್ಯ ಇಲ್ಲ. ಬಂದ ಹುಳಕ್ಕೇನದ, ಭ್ರಮೃಂಗೇನದ ಆಶ್ರಯ, ಹೂವಿನ ಸೌಂದರ್ಯ ಅವಶ್ಯಕತೆ ಇಲ್ಲ, ಹೂವಿನ ರೂಪ ಅವಶ್ಯ ಇಲ್ಲ. ಏನ ಬಯಸ್ತದ ಅಂದ್ರ ಒಳಗಿನ ಸುಗಂಧ. ಸೌಂದರ್ಯಕ್ಕೆ ಬೆಲೆ ಕೊಡೋದಿಲ್ಲ, ಪಾತ್ರಗಿತ್ತಿ ಸುಗಂಧಕ್ಕೆ ಬೆಳಗಾಗ್ತದೆ. ಹಾಗೆ ಅದರ ಮೇಲೆ ಕೂತು ಒಳಗಿನ ಸುಗಂಧ ಸೌಂದರ್ಯ ಎಲ್ಲ ಸುಗಂಧವನ್ನ ಸವಿತಾ ಮಗ್ನನಾಗಿ
ಸುಗಂಧ ಹೆಂಗೆ ಕಾಣಿಸ್ತದ? ಯಾರ ಕಣ್ಣಿಗರ ಆ ಹೂವಿನ ಸುಗಂಧ ಕಣ್ಣಿಗೆ ಕಾಣಿಸ್ತದ? ಕಾಣಿಸೋದಿಲ್ಲ. ಸುವಾಸನೆ ಯಾವಾಗೂ ಕಾಣಿಸೋದಿಲ್ಲ. ಮನುಷ್ಯನಿಗೆ ಮಾತ್ರ ಹೇಳ್ತಾರ ಹೂವ ನೀನು ಬರೇ ಮುಕುಂದಮರಳಾದೇವಿನ ಸುಗಂಧವನ್ನು ಜೇನು ಮರಗಳು ಬರೇ ಸುಗಂಧವನ್ನ ಸಲ್ಲಿಸಿದವ ಆಗ ಊರಲ್ಲಿ ಬಂದು ಆ ಹೂವನ್ನ ನೋಡಿದ ಕ್ಷಣ ಅನಿಸ್ತದ ಎಷ್ಟು ಸುವಾಸನೆ ಕೊಡ್ತಾವ, ಇದನ್ನ ಏನು ಮಾಡ್ಲಿ ಅಂತ ಸ್ವಲ್ಪ ಆಲೋಚನೆ ಮಾಡಿ ನಿಂತ ನೋಡಿದ ಬಳಿಕ ಅನಿಸ್ತು ಅವನ ಹಿಂದೆ ಬಿಡಲಿಲ್ಲ. ಅದನ್ನ ಮುಟ್ಟೇರಿ ಹೂವನ್ನ ಮುಟ್ಟಿದ ಕ್ಷಣ ಅವನಿಗೆ ಅನಿಸ್ತು ಇದು ಬರೇ ಮುಟ್ಟೋದಷ್ಟೇ ಮಾಡಿದೆ, ಬರೇ ಹಿಂಗ ಮುಟ್ಟಿ ನೋಡಿದ ಸುಗಂಧ ಮೂಸಿ ನೋಡಿದ ಕೈಯನ್ನ ಒಂದಿಷ್ಟು ಮೂಸಿ ನೋಡ್ಕೊಂಡ ಸುಗಂಧಭರಿತವಾಗಿ ಸುವಾಸನ ಆಗ್ತದ ಕೈಯ. ಅವಾಗ ಹೇಳಿದ ಇಲ್ಲೇ ಬಿಡಬಾರದು ಅಂತ ತಿಳಿದು ಆ ಹೂವನ್ನ ಹರಿದ. ಹೂವ ಹರಿದ ಬಳಕವ ಏನ ಮಾಡಿದ ಹುಡುಗ ಸುಮ್ಮನೆ ಅದನ್ನ ಕೈ ಒಳಗಟ್ಟ ವಿಚಾರ ಮಾಡಿ ತಗೊಳ್ಳಿಲ್ಲ, ಕಾಲ ಹಾಕಿ ಅದು ಪಾತರಗಿತ್ತಿ ಹೇಳ್ತದ ನಾನು ಏನು ಸಾಕು ಕೊಟ್ಟಿದ್ದೇನೆ ಹೂವಿಗೆ, ಏನು ಮಾಡಲಿಲ್ಲ, ಒಂದಿಷ್ಟು ಭಾರ ಆಗ್ಲಿಲ್ಲ, ಒಂದಿಷ್ಟು ಹಿಂಸೆ ಕೊಡಲಿಲ್ಲ, ಇಷ್ಟು ಸುಂದರವಾಗಿ ನಾನು ಹೂವಿನ ಮೇಲೆ ಕೂತು ಮಕರಂದವನ್ನ ಹೀರೋದು ಈ ಮನುಷ್ಯನಿಗೆ ಯಾಕೆ ಸರಿ? ಅವಾಗ ಹೂವಿಗೆ ಪ್ರಶ್ನೆ ಮಾಡ್ತದ ಪಾತರಗಿತ್ತಿ, ನಾನೇನು ಮಾಡಿದ್ದೇನೆ? ಇಷ್ಟು ಸುಂದರವಾಗಿ ನಾನು ಶಾಂತವಾಗಿ ಕೂತು ನಿನ್ನ ಮೇಲೆ ಕೂತು ಮಕರಂದವನ್ನ ಸವರೆ ಆ ಮನುಷ್ಯ ಬಂದಲ್ಲ, ಆ ಹುಡುಗ ಬಂದಲ್ಲ, ಬಂದ ತಕ್ಷಣ ಬಿಡಲಿಲ್ಲ, ಒಂದಿಷ್ಟು ನಿಂತು ನೋಡಿ ಹರದ ಕಾಲಾಗ ಹಾಕಿ ತಿಕ್ಕಿರಲ್ಲ, ನಿನಗೇನಿಸ್ತು ಅಂತ ಆ ಪಾತರಗಿತ್ತಿ ಹೂವಿಗೆ ಪ್ರಶ್ನೆ ಮಾಡುತ್ತೆ. ಅವಾಗ ಹೂವ ಹೇಳ್ತದ ನನ್ನ ಗುಣ ಅದು, ನಾನು ಅರಳಿ ಬಿಟ್ಟಿದ್ದೇನೆ, ನನಗೆ 100 ವರ್ಷ ಆവശ്ಯಿಲ್ಲ, 1000 ವರ್ಷ ನಾನು ಬದುಕೊಳ್ಳೋ ಆಸೆನೂ ಇಲ್ಲ, ಕ್ಷಣ ಇನ್ನೂ ಬಹಳ ಮರ್ಯಾದ, ಅದಕ್ಕೆ ಉತ್ತರ ಮುಂದೆ ಹೇಳ್ತೀನಿ ನೋಡಂತದೆ ಹೂವ. ಯಾಕೆ ಕಾಲ ಆಗುತ್ತೆ? ಆ ಇನ್ನೊಂದು ಹೂವಿಗೆ ಪ್ರಶ್ನೆ ಮಾಡಿದರು ಪಾತರಗಿತ್ತಿ, ಅದು ಕಾಲಾಗ ಹಾಕಿ ತಿಕ್ಕಿದ, ಏನು ಮಾಡಿಲ್ಲ, ಕಾಲಾಗ ಹಾಕಿ ತಿಕ್ಕಿದ, ಯಾಕೆ ನೀನೇನಾಗ್ತೀಯ ಅಂತ ಕೇಳಿದ. ಮತ್ತ ಹುಡುಗ ಸಮೀಪ ಹೋದ, ಅದನ್ನೊಂದು ಹೂವ ಆಗ ಮಾಡಿದ ಹರದೆಲ್ಲ ಕೈಯಾಗ ಹಾಕಿ ತಿಕ್ಕಿ ಒದರ ಎಲ್ಲ ಕೆಟ್ಟು ಹೋಗ್ತದೆ. ಪಾತರಗಿತ್ತಿ ಹಾರಾಡ್ತಾ ಆ ಹೂಗಳನ್ನ ಪ್ರಶ್ನೆ ಮಾಡಿ, ಅಲ್ಲ ನಾವೇನ ಮಾಡಿದ್ದೆ, ಇಷ್ಟು ಸಂತೋಷವಾಗಿ ಮಕರಂದವನ್ನ ಸವಿತಾ ಇದ್ದೆ, ಅವೆಲ್ಲ 2 ಹೂವ ಇತ್ತು, 2 ಹೂವನ್ನ ಕೆಡಿಸಿದಲ್ಲ ಯಾಕೆ? ಕೆಳಗಿದ್ದ ಹೂವ ಹೇಳ್ತದ ಅವನ ಕಾಲ ಸುಗಂಧ ಆಗಲಿ ಅಂತ ಸಂತೋಷವಾಗಿ ನಾನು ಕಾಲ ಕೆಳಗದೇನೆ, ಕಾಲಿಡ್ಕೊಂಡು ಶರೀರ ಹಿಡ್ಕೊಂಡು ಎಲ್ಲ ಸುಗಂಧವಾಗಲಿ ಅಂತ ಕೈ ಒಳಗ ನಾನು ಉಳ್ಕೊಂಡೆ ವಿನಃ ಯಾವುದು ಟಾಪ್ ಹೂವ. ಅವರು ಕೊರಳಾಗ ಬಂದು ಹಾಕ್ತಿದ್ರು, ಯಾರು ಏನಕ್ಕೆ ಹೋಗಿಟ್ಟಿರಲಿ, ಅವರು ಒಂದು ಯಾಕೆ ಗಂಟ ಹಾಕೋತಿದ್ರು ನನಗೆ ಗೊತ್ತಿಲ್ಲ, ನಾನು 2 ಹಾಕೊಂಡೇನೆ ಅನ್ನೋದು ನಾನು ಗುರು. ಅವೆಲ್ಲ ನುಡಿ ನಮನದ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವರ ಬಂದಾರ ಅಂತ ನಿಮಗನಿಸ್ಯಾರ. ಆದಿ ಶಂಕರಾಚಾರ್ಯರು ಕೂಡ ಪರಕಾಯ ಪ್ರವೇಶ ಆಯ್ತು, ಅದು ವರ್ಣಿಸೋಕಾಗೋದಿಲ್ಲ. ಇವ್ 2 ಗಂಟೆ ಏನದಾವಲ್ಲ ಬಹಳ ಅದ್ಭುತ ಗಂಟ ಹಾಕೊಂಡಿ ಅವ್ರು ಬಂದು ಹಾಕಿದ್ರು. ಅವರಿಗೆ ನಾನು 2 ಗಂಟೆನ ಹಾಕಿದೆ ಈ ವಸ್ತ್ರ ಹೇಳಿದ್ರು, ಒಬ್ಬರ ಮಾತೋಶ್ರೀ ಅವ್ರಿಗೆ ಹೇಳಿದ್ರು. ಇದು ವರ್ಣನ ಮಾಡಿಕೊಳ್ಳುವುದು ಗುರುವಿನ ಕೆಲಸ ಅಲ್ಲ, ನಿಮ್ಮನ್ನ ನಾನು ವರ್ಣಿಸಬೇಕು, ನನ್ನನ್ನ ನಾನು ವರ್ಣಿಸಿಕೊಂಡ್ರೆ ನಾನು ಗುರುವಾಗುತ್ತೇನೆ. ಗುರು ದೊಡ್ಡವನಾಗಬಾರದು, ಭಕ್ತ ದೊಡ್ಡವನ. ಶಿಷ್ಯರ ಬೆಳಿಬೇಕು, ಭಕ್ತರ ವೃಂದ ಹೆಂಗಿರಬೇಕು ಅಂದ್ರೆ
ಎಲ್ಲ ಹೂವಿನ ಸುಗಂಧ ಹೆಂಗ ಹೂವ ಬಾಡುತ್ತದ, ಹೂವಿನ ರೂಪ ಹೋಗ್ತದ, ಸುಗಂಧ ಯಾವಾಗೂ ಅಡಗೋದಿಲ್ಲ. ಅದರ ಸುವಾಸನೆ ಮಾತ್ರ ಯಾರು ಗಟ್ಟಿ ಮಾಡಲಾರಂಗ ಹೂವ ಹಂಗ ಅರಳಿ ತೋರಿಸ್. ಅದಕ್ಕೆ ನಾನು ಯಾಕೆ 2 ಗಂಟೆ ಹಾಕೊಂಡಿನಿ ಅಂದ್ರೆ, ಒಂದು ಬೈಯವ್ರದು, ಒಂದು ಹೊಗಳವ್ರು. ಏನ್ ಕಾರ್ಯಕ್ರಮ ಮುಗಿಸಿ ಹೋಗ್ತೀವಲ್ಲ, ಆಶ್ರಮದೊಳಗಾಗ್ಲಿ ಎಲ್ಲೇ ಆಗ್ಲಿ ಬಿಟ್ಟು ತನ್ನ ಮನೆಗೆ ಇವು 2 ಗಂಟೆ ನೀವು ಹಾಕೋ. ನಿಮಗೆ 2 ಇಲ್ಲ, ಗಂಟ 3 ಅದಾವ. ಅದಕ್ಕೆ ನಿಮಗೆ ಬಂಧನ. ನಿಮಗೆ 3 ಗಂಟೆ ಅದಾವ, ನಾನು 2 ಹಾಕೊಂಡೀನಿ. ಅವ್ರು 1 ಹಾಕಿದ್ರು, ನಾನು 2 ಹಾಕೊಂಡಿದ್ದೆ. ಯಾಕಂದ್ರೆ ಒಂದು ಮಗಳವರದು, ಒಂದು ಬೈಯದು. ಯಾವುದೂ ತೈಠಾಪು ಮಾಡ್ಕೋ. ಹಂಗ ಬದುಕು ಮನುಷ್ಯನೇ. ಏನು ಬಹಳ ಓದಿ 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 ತಲೆ ಕೆಡಿಸ್ತು. ಈಗ ನಾನು ಒಂದಿಷ್ಟು ಹೇಳ್ತೀನಿ, ಅವರು ಒಂದಿಷ್ಟು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಯಾವುದೂ ತಲೆಯಾಗಿರುತ್ತೆ, ಯಾವುದು ತಲೆಯಾಗಿರುತ್ತೆ. ನನಗೊಬ್ರು ಕೇಳಿದ್ರು, ಏನ್ರಿ ಅಪ್ಪಗಳಗತ್ತೇನೆ ಮಾತಾಡ್ತಿರ್ಲಿಲ್ಲ. ಅವ್ರು ಇದ್ದಾಗ 2008 ಮತ್ತ ನಿಮ್ಗಿಷ್ಟೆಲ್ಲಾ ಪ್ರವಚನ ಮಾಡಿದ್ರಿ, ನಿಮ್ ಪ್ರವಚನ ಕೇಳಿ ಯಾರು ಸುಧಾರಣೆ ಆಗಿದಾರ? ಅವರು ಸುಧಾರಣೆ ಆಗ್ಯಾರ ಬಿಟ್ಟಾರೋ ನನಗೆ ಗೊತ್ತಿಲ್ಲ, ನಾ ಮಾತ್ರ ಸುಧಾರಣೆ ಆಗ್ಯಾರ ನೋಡಿ ಅಂತ. ಹಂಗ ಇನ್ನೊಬ್ಬರನ್ನ ನೋಡುದ ಮೊದಲೇ ನನ್ನನ್ನ ನಾನು ಅರ್ಥ ಮಾಡ್ಕೋಬೇಕಾಗ್ತದೆ. ಇರ್ತಾವಿಲ್ಲ, ಗೋಡಗೇರಿ ಗ್ರಾಮ ನೋಡಿ ಹೇಗೆ ಬಹಳ ಅದ್ಭುತ ಗ್ರಾಮ. ಇಲ್ಲಿ ಹೇಗದ ಅಂದ್ರ ಬಹಳ ವಿದ್ವಾಂಸರಿದ್ದೀರ, ಕಲಾವಿದರದೀರ, ಕಲಾಕಾರರದೀರ. ಹಿಂಗ ಇವನ ಚಿತ್ರ ಬಿಡಿಸೋರು. ಇದು ಚಿತ್ರಗುಪ್ತನ ಊರಾಗಿದ್ದಂಗಿದು ಗೋಳಿಗೆ. ಚಿತ್ರಗುಪ್ತ ಯಾರು? ಯಮಧರ್ಮರಾಜ ಅಲ್ಲ, ಏನ ಕರ್ಕೊಂಡ ಹೋಗಮಲ್ಲ, ಲೆಕ್ಕ ಬರ. ಚಿತ್ರಗುಪ್ತ ಲೆಕ್ಕ ಬರವಂಗಿರು. ಇಲ್ಲಿ ಒಮ್ಮೆ ಯಾರು ಪಾಸ್ ಆಗ್ತಾರ, ಆಲ್ ಓವರ್ ಇಂಡಿಯಾದಾಗ ಪಾಸ್. ಒಂದಿಷ್ಟು ವಾತಾವರಣ ನೋಡಿದ್ರೆ ಅರ್ಥ ಆಗ್ತಾರೆ, ಅದೇ ಸ್ವಲ್ಪ. ಇಲ್ಲಿ ಯಾರು ಪಾಸ್ ಆಗ್ತಾರೆ ಇಂಡಿಯಾದಾಗ ಪಾಸ್. ಮೊದಲು ನಮ್ಮ ದೇಶ ನಾವು ಪ್ರೀತಿಸಬೇಕು, ನಮ್ಮ ತಾಯಿಯನ್ನ ನಾವು ಪ್ರೀತಿಸಬೇಕು. ಅಂದಾಗ ಹೊರಗಿನ ದೇಶವನ್ನ ನಾವು ಪ್ರೀತಿಸಬಹುದು, ಇಲ್ಲ ಬಿಡಬಹುದು. ಅದು ಅವಶ್ಯ. ನಮ್ಮ ಭಾರತ ದೇಶ ಒಂದು ಸಂತರ ದೇಶ. ನಮ್ಮ ಭಾರತ ಪವಿತ್ರ ದೇಶ. ನಮ್ಮ ಭಾರತ ದೇಶಕ್ಕೆ ತಾಯಿ ತಾನಾದ ಭಾರತ ಮಾತೆ ಅಂತ ಕರಿತೀವಿ ವಿನಃ ಇನ್ ಔಟ್ ಆಫ್ ಕಂಟ್ರಿ ಎಲ್ಲಿ ತಾಯಿ ಹೆಸರು ಇಲ್ಲೇ ಇಲ್ಲ. ಅದಕ್ಕೆ ಇದು ಪವಿತ್ರವಾದ ಮಾತೃ ದೇವೋಭೂಮಿ ಎನ್ನುವಂತ ದೇಶ, ಏಕೈಕ ದೇಶ ಯಾವುದು ಅಂದ್ರೆ ಅದು ಭಾರತ ದೇಶ. ಯಾಕೆ ಎಂತಲ್ಲಿ ಇಂಥ ಮಹಾತ್ಮರು ಬದುಕಿ ಹೋಗ್ಯಾರ ಅಂದ್ರ ಇದು ಸಾಮಾನ್ಯ ಅಲ್ಲ. ನೀವು ಹಣ ಮಾಡಕ್ ಔಟ್ ಆಫ್ ಕಂಟ್ರಿ ಹೋಗ್ತಿರ ವಿನಃ ವಿದ್ಯಾವಂತರಾಗ. ವಿದ್ಯೆ ಇರುವುದು ಭಾರತ ದೇಶದೊಳಗದ, ಹಣ ಇರುವುದು ಔಟ್ ಆಫ್ ಕಂಟ್ರಿ ಒಳಗದ. ನಮಗೆ ಅವಶ್ಯ ಇಂಗ್ಲಿಷ್ ಅವಶ್ಯ ಇಲ್ಲ, ಅಚ್ಚ ಕನ್ನಡ ನಮಗೆ ಬರೋದಿಲ್ಲ ಅಂದ ಬಳಿಕ ಏನ್ ಇಂಗ್ಲಿಷ್? ಒಂದು ಮಗು ಜನಿಸಬೇಕಾದ್ರೆ ಏನ್ ಇಟ್ಟುಕೊಂಡ ಜನಿಸುತ್ತದೆ? ಎಲ್ಲ ವಿದ್ವಾಂಸ. ನಾನೇ ಗುಡ್ಡವನಲ್ಲ. ಒಬ್ಬ ಗೃಹಸ್ಥ ಆಶ್ರಮದಿಂದ ಒಬ್ಬ ಸನ್ಯಾಸಿ ಹುಡ್ತಾನ. ನಾನು ಗೃಹಸ್ಥ ಆಶ್ರಮದಿಂದ ಸನ್ಯಾಸಿ ಬ್ರಹ್ಮಚಾರಿ ಆಗಿದ್ದೇನೆ. ನಮ್ಮ ಹೊಟ್ಟಿಗೆ ಯಾರು ನೇಮೇ ದುಡ್ಡ. ಧನ್ಯೋ ಗೃಹಸ್ಥಾಶ್ರಮ. ದಾನ ಧರ್ಮ ಭಯ ಭಕ್ತಿ ಇರೋದು ಗೃಹಸ್ಥಾಶ್ರಮದಲ್ಲೇ ವಿನಃ ನಮ್ಮಲ್ಲಿ ಏನಿದೆ ಬರೇ 4 ಮಾತು ಹೇಳಿ ಹೋದು ಎಲ್ಲ ತಾವುದು. ಹೌದು, ನಮ್ಮ ದೇಶದೊಳಗ ಪವಿತ್ರವಾದ 3 ಕಣ್ಣದಾವ. ಯಾರು ಅಂದ್ರೆ, ಒಂದನೇದು ನಿಜವಾದ ದೇವರು, ಸಾಕ್ಷಾತ್ ದೇಶವನ್ನ ಬದುಕಿಸಿದವ ಯಾರು ಅಂದ್ರೆ ಒಬ್ಬ ರೈತ. ರೈತ ಕಾಲಾಡಿಸಿ ಬಿಟ್ಟದ್ದು ಎಲ್ಲರೂ ತಿಂದಾರ, ತಿಂದು ಜ್ಞಾನಿಗಳಾಗ್ಯಾರ, ಕಳ್ಳರಾಗ್ಯಾರ, ಎಲ್ಲರೂ ಆಗಿ ಹೋಗ್ಯಾರ. ಆದ್ರೆ ರೈತ ಮಾತ್ರ ಕಳ್ಳತನ. ಎಲ್ಲ ಚಲೋ ಚಲೋ ಎಲ್ಲ ಮಾರಿ
ಇಲ್ಲದ ತಾತಿಂದ ಬದುಕಿರಲ್ಲ ನಿಜವಾದ ಶಿವ ಸ್ವರೂಪನೇ ಒಬ್ಬ ರೈತ. ಅಂತ ರೈತ ಎಲ್ಲ ಪ್ರತಿಯೊಂದು ಧಾನ್ಯದಲ್ಲಿ ಕಾಲಿಟ್ಟಾಗ ಎಲ್ಲ ಅವ ರಾಶಿ ಒಳಗೆ ಕಾಲಿಟ್ಟನ್ನು ನಾವು ತಿಂದ ಬಳಿಕ ನಾವು ಹೆಂಗೆ ದೇವರಾಗಬೇಕು? ನಿಜವಾದ ದೇವರು ಯಾರು? ಒಬ್ಬ ರೈತ. ವಿದ್ಯೆಯನ್ನ ಕಲಿಸಿದಾತ ಒಬ್ಬ ಶಿಕ್ಷಕ. ತನ್ನ ಹೆಂಡರು ಮಕ್ಕಳು ಎಲ್ಲವನ್ನಗಲಿ ಸನ್ಯಾಸಿ ಜೀವನದಕ್ಕಿಂತ ಕಠೋರ ಜೀವನವನ್ನ ಮಾಡಿದವ ಯಾರು? ಒಬ್ಬ ಸೈನಿಕ. ಇವರ 3 ಮಂದಿ ಇಲ್ಲದೆ ಇದ್ರೆ ಈ ವೇದಿಕೆ ಎಲ್ಲಿರ್ತದೆ? ನಾನೇ ಇವು ಒಂದ ದೇಶದ ಪವಿತ್ರವಾದ 3 ಕಣ್ಣು. ಅದಕ್ಕಿಲ್ಲೇ ಒಂದು ಮಗು ಜನಿಸಬೇಕಾದ್ರೆ ಏನ್ ಇಟ್ಕೊಂಡು ಜನಿಸ್ತಾರೆ? ಬಹಳ ದುಃಖ ಬರದವರು. ಒಂದು ಮಗು ಜನಿಸಬೇಕಾದ್ರೆ ಏನ ರೂಪ ಲಾವಣ್ಯ ಏನ ಅವಯಂತಾಂಗಗಳ ಅವಶ್ಯ. ಒಂದು ಮಗು ಜನಿಸಬೇಕಾದ್ರೆ ಉಸಿರಿಟ್ಟುಕೊಂಡು ಜನಿಸ್ತಾರೆ. ಉಸಿರದ ಏನು ಹುಟ್ಟಿದಾಕ್ಷಣ ಉಸಿರ ಪ್ರೇರಣ ಆಗ್ತದೆ. ತಾಯಿ ಗರ್ಭದಲ್ಲಿ ಉಸಿರೇ ಇಲ್ಲ, ಅದು ಮಗು ಅಷ್ಟೇ. ಭೂಮಿಗೆ ಬಂದ ತಕ್ಷಣ ಉಸಿರ ಪ್ರೇರಣ ಆಗ್ತದೆ. ಹೇಗಾಗ್ತದೆ ನೋಡ್ರಿ, ಕೈಯಾಗ ಮೊಬೈಲ್ ಅದಾವ, ಕೈ ಎಲ್ಲಿಂದ ಬರ್ತದೆ? ಅದು ಟವರ್, ಅದು ಗೊತ್ತಿಲ್ಲ. ಹಂಗ ಭಗವಂತ ಹೊಟ್ಟೆಯಾಗಿದ್ದಾಗ ಉಸಿರ ಕೊಟ್ಟಿಲ್ಲ, ಬರೇ ಪಿಂಡ ಆಯ್ತು. ಅದು ಬರೇ ಮಗು ಆಗ್ತದೆ. ಆ ಭೂಮಿಗೆ ಬಂದ ತಕ್ಷಣವೇ ಉಸಿರ ಪ್ರೇರಣ ಆಗ್ತದೆ. ಮಗು ಹುಟ್ಟುವಾಗ ಏನಾರ ನಕ್ಕದ? ಯಾರು ನಕ್ಕಿ. ಹುಟ್ಟಿದಾಕ್ಷಣ ಅತ್ಯವೇ ಇದು ಅಳೋದ. ಏನು ಹುಟ್ಟಿದಾಕ್ಷಣ ಉಸಿರ ಪ್ರೇರಣ ಆಗ್ತದ. ಆಗ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ದೊಡ್ಡವರಾದ್ರು ಬೆಳೆದ ಏನೇನೋ ಸಾಧನ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ ಬಳಿಕ ವಯಸ್ಸಾಯಿತು, ಹೋದು. ಹುಟ್ಟಿದಾಕ್ಷಣ ಉಸಿರ ಪ್ರೇರಣ ಆಗ್ತದೆ. ಮಧ್ಯಾಂತರ ಇಲ್ಲ ಸಾಧನೆಗಳ ಬರ್ತಾವ. ದೊಡ್ಡ ವ್ಯಕ್ತಿಗೆ ಆಗ್ತಾನ, ಇಲ್ಲ ಸಣ್ಣವ ಆಗ್ತಾನ. ಏನು ಆಗಿ ಹೋದ ಬಳಿಕ ಏನು ಉಸಿರ ಪ್ರೇರಣ ಆಗ್ತದೆ. ಹುಟ್ಟಿದಾಕ್ಷಣ ಉಸಿರ ಪ್ರೇರಣ ಆಯ್ತು, ಸತ್ತ ಮೇಲೆ ಉಸಿರ ಹೋಯ್ತು, ಏನು ಹೆಸರು ಹೋಯ್ತು. ಹಂಗ ಹೆಸರು, ಆ ಹೆಸರಿನ ಮಧ್ಯಾಂತರ ಇರುವುದೇ ಒಂದು ಜೀವನ. ಉಸಿರ ಇಲ್ಲ ಅಂದ ಬಳಿಕ ಏನಿರ್ತದೆ? ಆ ಉಸಿರು ಹೋಯ್ತು, ಅವರ ಹೆಸರು ಹೋಯ್ತು. ಮತ್ತೊಂದಲ್ಲಿ ಪ್ರೇರಣ ಆಗ್ತಾರೆ. ನಾವು ತಿಳ್ಕೊಂಡೇವಿ, ಏನು ಆಗೋದಿಲ್ಲ. ಹಂಗ ಮನುಷ್ಯನೇ ನಾವು ಮಾಡೋ ಕೆಲಸ ಒಳ್ಳೆಯ ಕೆಲಸ ಅಂತ ನಮಗೆ ಗುರುತಾಗ, ಕೆಟ್ಟದ ಮಾಡಿದ್ರಷ್ಟೇ ನಾವು ಗುರುತಿಸಿ. ನಾನಿಷ್ಟೆಲ್ಲ ಒಳ್ಳೇದ ಮಾಡಿದೆ, ಜಗತ್ತು ನಾನು ಹೇಳುವಂತ ಕೇಳ್ತದ, ನನ್ನನ್ನ ಮೆಸ್ತದ ಅಂದ್ರದ ನಮ್ಮ ಭ್ರಮೆ. ಅದನ್ನ ನೆನಪಿರಬಾರದು. ಮಾಡಿ ಮರೆದಕ್ಕೆ ನಾವು ಮರೆಯಬೇಕು. ಮನುಷ್ಯನೇ ಮರೆ. ಅದಕ್ಕೆ ಇಷ್ಟೆಲ್ಲ ಜನ ಸೇರಿದಿರಲ್ಲ, ಏನ್ ಅನಿಸ್ತದೆ? ಪೂಜೆರು ಹೋಗ್ಯಾರ ಅನಿಸ್ತದನೋ, ಏನ ಅದಾರ ಅನಿಸ್ತದನೋ? ಸಿದ್ದೇಶ್ವರ ಶ್ರೀಗಳು ಅದಾರೋ ಹೋಗಿದಾರೋ? ಎಲ್ಲ ಇಲ್ಲ. ನೀವ್ಯಾರು ಮತ್ತ ಹಂಗ್ಯಾಕಾಗ್ಲಿ, ನಿಮ್ಮ ಉಸಿರ ಬೇರೆ ಅದ, ನಿಮ್ಮ ಬಟ್ಟೆಗಳ ಬೇರೆ ಅದಾವ. ಅವ್ರಂಗ ಯಾಕೆ ನೀವು ಬಟ್ಟೆ ಹಾಕಿ ಅವ್ರಂಗ ಆಗ್ಲಿ? ಜಗತ್ತು ಎಲ್ಲರೂ ಮಾಸ್ತರ್ ಆಗೋದಿಲ್ಲ, ಎಲ್ಲರೂ ರೈತರಾಗೋದಿಲ್ಲ, ಎಲ್ಲರೂ ಸ್ವಾಮೀಜಿ ಆಗೋದಿಲ್ಲ. ಹಾಗವರನ್ನ ನೀವು ಕಳ್ಕೊಂಡಿವಿ ಅಂದ್ರೆ ನಿಮ್ಮ ಭ್ರಮೆ. ಅವರು ನನಗೆ ಹೇಳ್ತಿದ್ರು, ನಾ ಏನೇ ಹೇಳ್ತಿದ್ರು, ಒಂದೇನೋ ವಿಚಾರ ಎಲ್ಲ ಬಹಳ ಡೇಂಜರ್. ತುಂಬಿಸಿ ಗೊತ್ತದನೋ ಏನೇನು ಮಾಡ್ತಾವ ಹೇಳಕ್ ಆಗಂಗಿಲ್ಲ. ಅದಕ್ಕೆ ಮಾಧ್ಯಮಗಳು, ಇವ ಮೊಬೈಲು, ವಿಡಿಯೋ ಏನು ಮಾಡ್ತಾರಲ್ಲ, ಪ್ರವಚನ ಮಾಡ ಯಾಕಿಲ್ಲ? ನಾನೇನು ದೊಡ್ಡ ವಿದ್ವಾಂಸ, ನಾನೇನು ಜಗತ್ತನ್ನ ಸಲುವಿದಾರ, ನಂದು ಯಾಕೆ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಯಾಕೆ? ಸೂರ್ಯ ಹೇಳಿದ, ನನ್ನನ್ನ ನಾ ಸುಟ್ಟುಕೊಂಡೆ, ಜಗತ್ತ ಬೆಳಗಿದೆ, ಒಂದು ದಿನ ಯಾರು ನನ್ನ ಪೂಜಿಸಿಲ್ಲ. ಸೂರ್ಯನ ಗಾತ್ರ ಎಷ್ಟದ?
ಬಾಳ ಆದ್ರೆ ಒಂದು ಕೂಟದಾನ ಜಗತ್ತ ಬೆಳಗಿದ ಅವನು ಸಣ್ಣವಾಗಿ ನಮ್ಮನ್ನ ಬೆಳಗಿದ ನಾವು ದೊಡ್ಡವರಾಗಿ ಬರೇ ದೊಡ್ಡವರಾಗಬೇಕನ್ನೋ ಆಶಯದ ಸ್ವಾಮಿಗಳನ್ನ ಹಿಡ್ಕೊಂಡು ಎಲ್ಲರೂ ಯಾಕೆ ದೊಡ್ಡವನ ಸಣ್ಣವಾಗಿ ಎಲ್ಲರನ್ನ ಬದುಕಿಸಿದಾನ. ಸಮತೋಲನ ಗುಣ ಅವನಲ್ಲದ, ಭೂಮಿಯಲ್ಲದ, ನೀರಿನಲ್ಲದ, ಪಂಚಭೂತಾದಿಗಳಲ್ಲಿ ಸಮತೋಲನದ ಗುಣ ಅದ. ಇದನ್ನ ನಮ್ದು ಅಂತ ಭಾವಿಸಿದ್ರೆ ನಾವು ಬದುಕುತ್ತೀವಿ. ಅದಕ್ಕೆ ರೈತ ಎಲ್ಲ ನಂದಲ್ಲಂತವ ಎಲ್ಲರನ್ನ ಬದುಕಿಸಿ. ಯಾವ ರೈತರ ಒಂದು ದಿವಸದ ಕುಡದ ಏನಾರ ಮಳೆ ಆಗಬಾರದು ಭವಿಷ್ಯ ಅದೇ ಒಂದಿಷ್ಟು ಪಂಚರ್ ಅಂಗಡಿಯವರು ಎಲ್ಲ ಆಗ್ಲಿ ಅಂತ ಬಯಸ್ತಾರೆ. ಅದಕ್ಕೆ ಶ್ರೇಷ್ಠವಾದ ಈ ಭೂಮಿ ಮೇಲೆ ಪವಿತ್ರವಾದ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ರೈತ. ಅವನನ್ನ ನಾವು ಪೂಜಿಸಬೇಕು, ಅವನನ್ನ ನಾವು ವರ್ಣಿಸಬೇಕು. ಬರೇ ಮಾತು ಕೇಳಿ ವರ್ಣಿಸಿ ನಮ್ ಹೆಸರು ಗಳಿಸುವ ಸ್ವಾಮಿಗಳಾಗಬಾರದು, ಭಾಷಣಕಾರರಾಗಬಾರದು. ನಿಜ ಸ್ಥಿತಿ ಒಳಗೆ ಅವನನ್ನ ಪೂಜಿಸ. ಆಚರ ಇಲ್ಲದೆ ಇದ್ರೆ ನಾನು ಹೆಂಗೆ ಬರುತ್ತೆ, ಹೆಂಗೆ ವಿದ್ಯಾವಂತ ಸಾಧ್ಯ ಇಲ್ಲ. ಅದು ಸೂರ್ಯನ ಸಮಾನ ಭೂಮಿ ಪುತ್ರ ರೈತ. ಅದಕ್ಕೆ ತಾವೆಲ್ಲ ಇಷ್ಟು ಜನ ಸೇರಿದಿರೆಲ್ಲ ಅವ್ರ ಅದಾರಂತೆ ಇಷ್ಟು ಪಿಂಡ್ರಾವ್ ಸೈಲೆಂಟ್ ಆಗಿ ಕೂತಿರೋ ಜನ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಗಡ್ಲ ನೋಡ್ರಿ. ಎಲ್ಲೆಲ್ಲಿಂದ ಬಂದಿರೋ ಎಲ್ಲೆಲ್ಲಿಂದ ಇರೋತ್ತವೆಲ್ಲ ಹೆಂಗಿರ್ಬೇಕಿಲ್ಲ. ಊರ ಮತ್ತೆ ಕಣ್ಣ ಕಾಡಿನೋ ಬಿತ್ತೆತ್ತಾವು 5 ಜನನು ಬಂದು ಬಂದು ಅಳುವ ಬಳಗ ಗಣನವಾದ ಕಾರಣ ಜನರು ಕಾಡು ನಂದೊಂದು ಬೈಯುವುದು ಬರೀ ಮೂಡುವುದು ಬೈದು ಬರದಾರೆ, ಅನುಭವದಿಂದ ಬರದಾರೆ. ಹೇಳೋರು ಗೊತ್ತಾಗ್ತದೆ. ಅನುಭವ ಮುಖ್ಯ. ಮನುಷ್ಯನೇ ಅನುಭವ. ಬಹಳ ದೊಡ್ಡ ಪಂಡಿತ, ಓದಿ ಓದಿ ವಿದ್ವಾಂಸ ಎಲ್ಲ ಗ್ರಂಥವನ್ನೇ ಕಿತ್ತಾಕಿ ಹಂಗ ದಾರಿ ಹಿಡಿದ ಹೋಗ್ತಿದ್ದ ವಿದ್ವಾಂಸ ಆತ. ಬಹಳ ಪಂಡಿತ, ಎಲ್ಲ ಓದಿದ. ಈ ಗ್ರಂಥ ಓದಿಲ್ಲ ಅನ್ನಂಗಿಲ್ಲ ಅಂತ ವಿದ್ವಾಂಸ. ಒಂದು ದಿನ ಈಗ ಬಿಸಿಲಿತ್ತು, ಈಗಲ್ಲ ಸಮಯ ಬಂದಾಗವಾಗ ಅವು ಹೋಗುವಾಗ ಆ ಜೋಳಿಗಿತ್ತು ಬದಲಿಗೆ ಅವನಿಗೆ ಅದ್ರ ತುಂಬಾ ಏನಿತ್ತು, ಬರೇ ಗ್ರಂಥಗಳನ್ನಿಟ್ಟಿದ್ದ. ಆತ ಹೋಗುವಾಗ ಒಬ್ಬ ರೈತ ಹೊಲ ಹರಗಿದ್ದಲ್ಲೇ ಹರಗುವಾಗ ಯಾರು ಈ ಮಹಾನ್ ಪಂಡಿತ, ಓದಿ ಓದಿ ಪಂಡಿತ. ಏನು ಯಾರ್ಯಾರ ರೈತ ಹರಗುತ್ತಿದ್ದ, ಹೊಲ ಹರಗುತ್ತಿದ್ದ, ಅವರ ನೀರ್ ಹೆಂಗೆ ಒಯ್ತಾರ ರೈತರು? ಏನ ಒಂದು ತತ್ರಾಣಿಗೆ ಒಳಗ ನೀರ್ ಹಾಕ್ಯಾನ. ಒಂದು ಜಾಲಿ ಗಿಡಕ್ಕೆ ಅದನ್ನ ನೀರಿನ ತತ್ರಾಣಿಗೆ ಬೆಳೆ ಬಿಟ್ಟಿದ್ದ. ಸಣ್ಣಗಿತ್ತು ನೀರು. ಈತ ಹೋಗಿ ನೀರದಾವನಂದವ. ಯಾರು? ಬಹಳ ದೊಡ್ಡ ವಿದ್ವಾಂಸ ರೈತ ಹೇಳ್ತಾನ, ಮಹಾನುಭಾವರೇ ನೋಡಿ ಎಂತ ಒಳ್ಳೆಯ ಮಹಾನುಭಾವರೇ, ತಾವು ಎಲ್ಲಿಂದ ಬಂದಿರೋ, ಬಹಳ ಬಿಸಿಲಲ್ಲಿ ಬಂದಿದ್ದೀರಾ, ಧನುವಾಗ್ಯದ, ಯಾರ್ಯಾರ ಸ್ವಲ್ಪ ನೆರಳಿಗೆ ಕೂಡ್ರಿ ಅಂತ ಹೆಗಲ ಮ್ಯಾಗಿನ ವಸ್ತ್ರ ತೆಗೆದ ಕೆಳಗೆ ಹಾಸಿ ಆತನನ್ನ ಕೂಡಿಸಿ ಬಹಳ ಮಜಾ. ಏನ ರೈತ ಕೇಳಿದ, ಮಹಾನುಭಾವರೇ ನೀರಷ್ಟೇ ಅಲ್ಲ, ಒಂದಿಷ್ಟು ಪ್ರಸಾದ ಮಾಡ್ರಿ ಅಂತ. ಇವ ಪ್ರಸಾದ ಅಷ್ಟ ನೀರಿಗೆ ಹೋದವ. ಪ್ರಸಾದ ಸಿಗ್ತಾರೆ ಸುಮ್ಮ ಮಾಡ್ಲಿಲ್ಲ. ನಿನಗೆ ಮಹಾಭಾರತ ಗುರುತೇನಂದ. ರೈತನ ಪ್ರಶ್ನೆ ಮಾಡಿದ, ಬಹಳ ಓದಿದ. ಅವ ಹೇಳಿದ, ಮಹಾನುಭಾವರೇ ನನ್ನ ಮಹಾಭಾರತನು ನೋಡಿಲ್ಲ, ರಾಮನು ಕಂಡಿಲ್ಲ, ನೀವ್ ಹೆಂಗೆ ಕಂಡ್ರಿ? ಏನ ಓದಿನ, ನನಗಷ್ಟ ಜ್ಞಾನ ಇಲ್ಲ ಅಂದ. ಆ ಬಳಿಕ ನಿನಗೆ ಮಹಾಭಾರತ ಗುರುತೇನಂದ. ಅಲ್ಲ ಅಂದ, ರಾಮಾಯಣ ಗುರುತಿಲ್ಲ ಅಂತ ಬಳಿಕ ಮಹಾಭಾರತ ಹೆಂಗ್ ಗುರುತಾಗ್ತದ ಅಂದ. ಬಹಳ
ಬಹಳ ನಿಗೂಢದಲ್ಲ ಅರ್ಥ. ಮಹಾಭಾರತ ಯಾರದು ಅವಂದ ರೈತಿಂದ ಪ್ರಪಂಚದಲ್ಲೆಲ್ಲ ಮಹಾಭಾರತ ನಿಮ್ದ ರಾಮಾಯಣ ನಿಮ್ದ ರೈತ ಅರ್ಥವ ಆದ್ರೆ ಇವ ಓದಿದ ಅವಾಗ ಗುರುತದ ರಾಮಾಯಣ ನಂದ ಮಹಾಭಾರತ ನಂದ ನಾ ಹೇಳ್ಕೊಳಕ್ ಇಲ್ಲ ನನಗೆ ಜ್ಞಾನ ಇರೋದಿಲ್ಲ ಅಂತ ತಿಳಿದು ರೈತ ನಮ್ಗೆ ಯಾವುದು ಗುರುತಿಲ್ಲ ಅಂತ ಮಸ್ತಿಲ್ಲ. ರೈತನ ಪ್ರಶ್ನೆ ಹೇಗದ ಉತ್ತರ ಹೇಗದ ಪಂಡಿತ್ ಅಂತ ಏನು ಗುರುತಿಲ್ಲ ಏನಂದವ ಬಹಳ ರೈತ ಅವನ ಮ್ಯಾಲ ಎತ್ತಿ ಎತ್ತಿ ಕೈ ಬಿಡಬೇಕಂತ ಬಹಳ ಚಂದ ಹೇಳ್ತಿದ್ದ. ಆ ಬಳಿಕ ಮಹಾನುಭಾವರೇ ನೀರು ಕುಡಿರಿ ಮೊದಲ, ಆ ಬಳಿಕ ಪ್ರಸಾದ ಮಾಡ್ರಿ, ತಣ್ಣಗ ಒಂದಿಷ್ಟು ಕೂಡ ತಣ್ಣಗ ಕೂಡ. ಆ ಬಳಿಕ ಒಂದಿಷ್ಟು ಕೂತ ರೈತ ಪ್ರಶ್ನೆ ಮಾಡಿದ. ನಂದು ಒಂದು ಪ್ರಶ್ನೆ ಅದ, ತಾವು ದೊಡ್ಡ ವಿದ್ವಾಂಸರು ಮಹಾನುಭಾವರು, ಆ ಪ್ರಶ್ನೆ ಒಂದಿಷ್ಟು ಉತ್ತರ ಕೊಟ್ರೆ ಮಹಾನುಭಾವರೇ ನನಗೂ ಅರ್ಥ ಆಗಿಲ್ಲ, ಯಾರು ಹೇಳಿಲ್ಲ, ಅದಕ್ಕೆ ತಾವು ಉತ್ತರ ಕೊಡ್ತೀರಿ ಅಂತ ಏನು ಕೇಳ್ತಿರ್ಬೇಕು ರೈತ. ಎಲೆ ಕೆಟ್ಟ ಹೋಗ್ತದ ಒಂದು ಯಾರು ಓದಿದ ಒಂದು ಏನು ಕೇಳಿದ. ಇಷ್ಟೆಲ್ಲ ಓದಿದ್ರೆಲ್ಲ ಜಗತ್ತನ್ನು ಸಂಚಾರ ಮಾಡಿದ್ರೆಲ್ಲ ತಾವು ಇದ್ದವರು. ನಾನಿದೊಂದು ಬಾರ್ಕೋಲದ ಇವೆರಡು ಎತ್ತದಾವ, ಆ ಬಳಿಕ ಒಂದು ತತ್ರಾನಿಗದ ಹೆಗಲಿ ಒಂದು ಗುತ್ತಿ ಗಂಟದ ತಂದಿ ಬಿಟ್ಟು ಇದನ್ನ ಹೊಲ ಹರಗೋದು ಬಿತ್ತೋದು ಅನ್ನ ಹಾಕೋದು ಬಿಟ್ರೆ ನನಗೆ ಇನ್ನು ಬರುತ್ತಿಲ್ಲ ಅಂತ. ಹಂಗಕ್ಕೆ ಒಂದು ಪ್ರಶ್ನ ಕಾಡ್ತದೆ ಮಹಾನುಭಾವರೇ, ಇದಕ್ಕೆ ತಾವು ಉತ್ತರ ಕೊಡ್ರಿ ಅಂತ ಒಳಗೆ ಏನಾಗ್ತದೆ, ಏನ್ ಕೇಳ್ತಿರೋದು. ಇವ ಏನು ಓದಿದವಲ್ಲ, ಬರದವಲ್ಲ, ಈತ ಒಬ್ಬ ಸಾದಾ ರೈತ ಅರ್ಥವಲ್ಲ. ಏನು ಕೇಳ್ತಿರ್ಬೇಕು ನೋಡೋಣ ಅಂತ ಕಿವಿ ಬಟ್ಟ ಮಹಾನುಭಾವರೇ. ತಪ್ಪ ಗುರುಗುರು ತುಮ್ ಅಂದ್ರೆ ಏನು ಲಕ್ಷ್ಯ ಇಟ್ಕೊಂಡು ಅಲ್ಲ ಅಂದ. ನಾನ ಇಷ್ಟೆಲ್ಲಾ ಜಗತ್ತು ಸಂಚಾರ ಮಾಡೀನಿ ಅಂತ ಎಲ್ಲ ವಿಚಾರ ಮಾಡಿ ಎಲ್ಲ ಜೋಗಿ ಒಳಗಿರೋ ಗ್ರಂಥಗಳನ್ನ ನೋಡಿದ, ಎಲ್ಲ ಕಿತ್ತಾಕಿ ನೋಡಿದ, ಅದ್ರೊಳಗೆ ಅದು ಬರೋದೇ ಇಲ್ಲ. ಏನಂತ ವಿಚಾರ ಮಾಡಿದ. ಇವ ಮಹಾಭಾರತ ಕೇಳಿದ, ರಾಮಾಯಣ ಕೇಳಿದ, ಎಲ್ಲ ಗ್ರಂಥಗಳ ಹೆಸರ ಕೇಳಿದ. ದೇವಿ ಗುರುಗಳು ಹೇಳಿದ್ರು ಕೈವಲ್ಯ ಪದ್ಧತಿ, ಶ್ರೀಮನ್ ನಿಧರ್ಮ ಶಿವಯೋಗಿಗಳು ಹೇಳಿ. ಕೈವಲ್ಯ ಅಂದ್ರೆ ನೀವೇನ ಅದ್ರಾಗ ಗದ್ದಲಕ್ಕೆ ಹೋಗ್ಬೇಡ್ರಿ. ಕೈವಲ್ಯ ಅಂದ್ರೆ ಮೋಕ್ಷ, ಅತೀ ಸರ. ಹೌದು, ಕೈವಲ್ಯ ಅಂದ್ರೆ ಮೋಕ್ಷ. ಮೋಕ್ಷಕ್ಕೆ ಹೋಗೋರು ಯಾರು ಅದನ್ನ ಹೇಳೋದಿಲ್ಲ, ಸುಮ್ಮ ಹೋಗಿ ಬಿಡುದು ಆತ್ಮಜ್ಞಾನ. ಆಗ ರೈತ ಈ ಪ್ರಶ್ನೆ ಹಾಕಿದ ಬಳಿಕ ಇವ ಊಟ ನೀರು ಕುಡಿದ ಊಟ ಮಾಡಿದ್ದಲ್ಲ, ಏನ್ ಹೇಳಲಿ ಅಂತ ನಡಗಾಕತ್ತಿದ. ಭಯ ಹುಟ್ಟದ. ಓದಿದ ಪಂಡಿತನಿಗೆ ಭಯ ಹುಟ್ಟು, ಯಾರಿಂದ ಒಬ್ಬ ರೈತ ಬಹಳ ವಿಚಾರ ಮಾಡಿದ. ಅವಾಗ ರೈತ ಹೇಳ್ತಾನ, ಮಹಾನುಭಾವರೇ ಅಷ್ಟಾಗ ಕಲಿತಾಕ್ ಮಾಡ್ಕೊಂಡಾಗ ಪುಸ್ತಕದಾಗ ಇಲ್ಲೇ ಇಲ್ಲ ಅಂತ. ಈಗ ನಾನು ಹೇಳೋದು ಪುಸ್ತಕದಾಗಿದ್ದಿಲ್ಲ, ಅದು ಪುಸ್ತಕದಿಂದ ಬರೋದು ಪಂಡಿತರ ಕೆಲಸ. ಜ್ಞಾನಿಗಳಿಗೆ ಬರೋದು ಯಾವುದು ಅಂದ್ರೆ ಸ್ವಜ್ಞಾನ. ಹಂಗ ಪ್ರೇರಣಾ. ಆ ಬಳಿಕ ಹೇಳಿದ ರೈತ ಇದಕ್ಕೆ ಉತ್ತರ ಕೊಟ್ಟ ಹೇಳ್ಬೇಕನ್ನ. ಏನು ಹೇಳ್ತ ಬಹಳ ಹೊತ್ತು ಸಮಯ ತಗೊಳಕ್ ಆಗೋದಿಲ್ಲ, ಎತ್ತು ಹೋಗ್ತಾವ, ಬಿಸಿಲು ಮ್ಯಾಲ ಬರ್ತದ, ಹೇಳಬೇಕು ಅಂದಾಗ ಅವ ಹೇಳಿದ, ನಾನು ಎಲ್ಲ ತಿರುಗಿದೆ, ಜಗತ್ತು ಸಂಚಾರ ಮಾಡಿದೆ ಮಹಾನುಭಾವನೆ, ನಿನ್ನಂತ ರೈತನ ಎಲ್ಲಿ ನೋಡಿಲ್ಲ. ಯಾಕೆ ಉತ್ತರ ಇಲ್ಲ. ನಾನು ಉತ್ತರ ಹೇಳಿಲ್ಲ, ಈಗ ಅವ ಪ್ರಶ್ನೆ ಇಟ್ಟ. ಈ ಪ್ರಶ್ನೆಗೆ ಉತ್ತರ ನೋಮ್ ಯಾವಾಗ ಬಂದಾಗ ಹೇಳ್ತೀನಿ ಅಂದ್ರೆ ನಿಮಗೆ ಎಷ್ಟು ಪಾಪ ಆಗ್ತದೆ, ಎಷ್ಟು ಆಲಸ್ಯತನ ಆಗ್ತದೆ. ಅದಕ್ಕಿಲ್ಲಿ ನುಡಿ ನಮನದ ಕಾರ್ಯಕ್ರಮದ ಒಂದು ನಿಗುಣ ರಹಸ್ಯ ಏನು ಅಂದ್ರ, ಆ ರೈತ ಟಪ್ಪ ಗುಡುಗುಡು ಟುಮ್ ಅಂತ ಯಾಕಂದ ಅಂದ್ರೆ ಅವಾಗೆಲ್ಲ ಇತ್ತು ಮಟ್ಟೆ ಬಾವಿ ನೋಡಿ, ಎರಡು ಎತ್ತುಗಳು ಅದಕ್ಕೆ ನೇರ ಮಟ್ಟೆ ಬಾವಿ ಅಂತೀವಿ ನಾವು, ಬದ್ಲಿ ಬಾವಿ ಅಂತೀವಿ. ಹಂಗ ಒಂದು ಬಾವಿ, ಆ ಬಾವಿ ದಂಡಿ ಒಂದು ಲಿಂಬೆ ಹಣ್ಣಿನ ಮರ ಇತ್ತು. ಅದ್ರಾಗ ಒಂದಿಷ್ಟು ಹಣ್ಣಾಗ್ಯಾವ, ಹಣ್ಣಾಗಿ ತುಂಬೆಲ್ಲ ಮಾಗಿದಾವ. ಅದು ಗಾಳಿ ಸ್ವಲ್ಪ ಗಾಳಿ ಬೀಸ್ತು,
ಅದು ಗಾಳಿಗೆ ಗಿಡ ಅಗಳಾಡಕತ್ತಿತ್ತು. ಅವಾಗ ಲಿಂಬೆಯನ್ನ ಸ್ವಲ್ಪ ತುಂಬಾ ಉಚ್ಚಿ ಕೆಳಗೆ ಟಪ್ ಅಂತ ಬಿತ್ತು, ಬಾವಿ ಕಡೆ ಸುರುತ್ತಿತ್ತು. ಹಿಂಗ್ ಹುಡ್ಕೋಂತ ಹೋಗಿ ನೀರೊಳಗೆ ತುಂಬ ಇದ ಇದು ಅವಶ್ಯ ಇಲ್ಲ ಮಹಾನುಭಾವರೇ. ಮೊದಲ ಬಿತ್ತಾಗ ಕಲಿಬೇಕು, ಹೇಳಾಕ ಕಲಿಬಾರ್ದಂತವ. ಯಾವ ಗ್ರಂಥದಾಗ ಬಿತ್ರಿ ಹಿಂಗ ಬಿತ್ರಿ ಅಂತ ಬರದಾರ ಅನ್ನ. ಅದಕ್ಕ ರೈತ ಅನುಭವದಿಂದ ಜ್ವಾಳ ಬಿತ್ತಿದ, ಅಕ್ಕಡಿ ಹಾಕಿದ, ಏನೆಲ್ಲ. ಈಗ ನೋಡ್ರಿ, ನಾನು ಬಹಳ ಶಾಣೆ ಆದೀನಿ. ಬರೀ ನಾಳೊಂದು ಬಿತ್ಕೊಂಡು ಬರಕ್ಕೆ ನನಗೆ ಬರ್ತವೆ. ಎಂತ ವಿದ್ಯಾವಂತ ವಿದ್ವಾಂಸರು ಬಿಸಾಕ. ರೈತ ಏನು ಓದಿಲ್ಲ, ಏನು ಓದಿಲ್ಲ, ಅನುಭವದಿಂದ ಬಿತ್ತಿದ. ಹಂಗ ಅನುಭವದಿಂದ ಬರಬೇಕು ಎರಡು ಮಾತು, ಅವು ಪುಸ್ತಕಕ್ಕೆ ಇರುತ್ತೆ. ಅದಕ್ಕೆ ಹೂವ ಇಲ್ಲಿ ಏನ್ ಹೇಳ್ತು, ನನಗೆ ಅನುಭವದ ಸುಗಂಧದ, ಅದಕ್ಕೆ ನಾನು ಎಲ್ಲಿ ಬಿದ್ರು ನಾನು ಸುಗಂಧವನ್ನ ಕೊಡ್ತೀನಿ ವಿನಃ ದುರ್ವಾಸನೆ ಕೊಡೋದು ನನ್ನೊಳಗಿಲ್ಲ ಅಂತ ಹೂವ ಹೇಳ್ತದ. ಅದಕ್ಕೆ ತಾವೆಲ್ಲ ಹೂವಿನಂತ ಗುಣವನ್ನ ನೀವು ಪ್ರೀತಿಸ, ಅದೇ ಅವರಲ್ಲಿತ್ತು ಅಂತ ಜಗತ್ತು ಅವರನ್ನು ವರ್ಣಿಸ್ತದ. ಅವರು ವರ್ಣನೆಗೂ ತಲೆ ಕೊಡಲಿಲ್ಲ, ಬೈತಾರಂತೂ ಕೇಳಿಸಿಕೊಳ್ಳಿಲ್ಲ. ಅವರು ಹೋಗಿ ಬಿಟ್ರು, ಅವರ ದಾರಿಗೆ ಅವರು ಹೋದ್ರು. ನಾನು ಅದೇ ದಾರಿ ಹುಡುಕ್ತಾ ಇದ್ದೀನಿ ವಿನಃ ದೊಡ್ಡವನಾಗಬೇಕು, ದೊಡ್ಡ ಸ್ವಾಮೀಜಿ ಎನಿಸಿಕೋಬೇಕು ಅನ್ನೋ ಆಸೆ ಎಲ್ಲಷ್ಟು. ಯಾಕೆ ಜಗತ್ತು ಏನ್ ಹೇಳಿದ್ರು ಕೂಡ, ಸುಳ್ಳು ಹೇಳಿದ್ರು ಕೂಡ ಅಂತಾರ, ಸತ್ಯ ಹೇಳಿದ್ರು ಕೂಡ ಅಂತಾರ. ಬಣ್ಣ ಹಚ್ಚಿಕೊಂಡ ಪಾತ್ರ ಮಾಡುವುದು ಬಹಳ ಆಗೋದಿಲ್ಲ. 3 ತಾಸು ಶಾಶ್ವತ ಬಣ್ಣ ಹಚ್ಚಿಕೊಂಡಿರೋದು ಬಹಳ ಕಷ್ಟ ಅದ. ಅದಕ್ಕೆ ಹೋಳು ಶಿರುಂಜಿ ಗ್ರಾಮಕ್ಕೆ 4 ಸಲ ಬಂದು 1 ತಿಂಗಳು ನಮ್ಮ ಜೊತೆಗೆ ವಾಸ್ತವ್ಯ ಇತ್ತು. ಇಲ್ಲೇ ಶಿಶುನಾಳ ಆಶ್ರಮಕ್ಕೆ ಬಂದಿದ್ದೀವಿ. ಹೋಳು 2016. ಅವರು ಒಂದು ಮಾತು ಹೇಳಿದ್ರು, ನನ್ನ ಹತ್ರ ಇರಬೇಡ, ಬರಬೇಡ ಅಂತ ಹೇಳಿ. ಯಾಕೆ ಅಂದ್ರೆ ನನ್ನನ್ನು ಮುಂದಿರೋರು ಯಾರು? ಇದು ಅವರು ಹೇಳಿದ ಮಾತು, ನಾನು ಎಲ್ಲಿ ಹೇಳಬಾರದು, ಇಲ್ಲಿ ಹೇಳಿದೆ, ಕ್ಷಮೆ ಇರಲಿ. ಆ ಬಳಿಕ ಅವರಲ್ಲಿ ಬಂದರೂ ಕೂಡ ಅವರಿಂದನ ಸ್ಥಾಪನಾ ಆದಿದ್ದು ಆಶ್ರಮ. ಅವರಿಂದನೇ ಎಲ್ಲ. ಬರೇ ಭೂದಾನ ಮಾಡಿದರು. ಅಲ್ಲಿ ಏನಿಲ್ಲ, ಒಂದು ಕಂಪೌಂಡ್ ಇಲ್ಲ, ಒಂದು ಮುಳ್ಳಿನ ಬೇಲಿಲ್ಲ, ಒಂದು ತಂತಿ ಬೇಲಿ ಹಚ್ಚಿಲ್ಲ. ನಮ್ಮ ಆಶ್ರಮ ನಂಬದಲ್ಲದು, ಅದು ಇಡೀ ಜಗಕ್ಕೆ ಸಲ್ಲುವ ಆಶ್ರಮದ. ಅಲ್ಲಿ ಯಾವುದು ಭಯ ಇಲ್ಲ, ರಾಜಕೀಯ ಇಲ್ಲ, ಕಳ್ಳರಿಲ್ಲ, ಸುಳ್ಳರಿಲ್ಲ. ನನ್ನಷ್ಟು ನಿಶ್ಚಿಂತವಾಗಿ ಯಾರು ಸ್ವಾಮಿಗಳು ಇಲ್ಲ, ನೀವು ಸೂರ್ಯಚಂದ್ರನ ಬಿಟ್ಟರೆ ನೆಕ್ಸ್ಟ್ ನಾನು ಅಂತ ತಿಳ್ಕೊಂಡಿಷ್ಟು ಸಂತೋಷವಾಗಿ ನಾನು ಅದೇನೆ. ಇದಕ್ಕಿಂತ ಹೆಚ್ಚಿನ ಜೀವನದೊಳಗೆ ಇನ್ನೇನು ಆಸ್ತಿ? ನೀವೇ ನಮ್ಮ ನೀವೇ ನಮ್ಮವರೆಲ್ಲ. ಅದಕ್ಕೆ ಜಗತ್ತಿನೊಳಗೆ ಹೆಂಗ್ ಇಟ್ಟು ಹೋಗಿದ್ದು ಇಳದಂಗ್ ಇರೋದು ಜ್ಞಾನಿಗಳಲ್ಲ. ನನ್ನೊಬ್ರು ಕೇಳಿದ್ರೆ ಯಾಕೋ ಹಂಗೆ ಹೇಳ್ಬೇಕು, ಹೊಲಸೋಣ ಇದನ್ನ ಯಾಕೆ ನೋಡಿದ. ಇಲ್ಲೊಂದಿಷ್ಟು ಹರಿದಾಗ ಒಬ್ಬ ಕೇಳಿದ, ಇದೆ ಹರಿದ ಇತ್ತು, ಅದನ್ನ ಯಾಕೆ ನೀ ನೋಡಿದೇನೆ, ಅದನ್ನ ಬಿಟ್ಟು. ಹಿಂಗ ಬೈಯವ್ರನ್ನು ಹಚ್ಕೊಳಂಗಿಲ್ಲ, ಹೊಗರವ್ರನ್ನು ಹಚ್ಕೊಳಂಗಿಲ್ಲ. ನಮ್ಮಷ್ಟು ನಾವು ಹೋಗಿ ಬಿಡೋದು. ತಿಳ್ಕೊಂಡು ನಾವು ಬಂದೇ ಬರ್ತಾನ, ಕಳ್ಕೊಂಡು ನಾವು ಬಿಡೇ ಬಿಡ್ತಾನ. ಎರಡೇ ಇಟ್ಟುಕೊಳ್ಳುವ ಜೀವನ. ಅಂದಾಗಿ ಏನಾಗ್ತದೆ, ನಮಗ ಬಹಳ ಸಂತೋಷವಾಗಿ ಬರ್ತಾಗ್ತದೆ. ನೋಡಿ ಹೆಂಗ ಕೂತೀವಿ, ಸಿದ್ದೇಶ್ವರ ಸ್ವಾಮಿಗಳಿಗೆ ಕೂತಂಗ ಕೂತಿರ್ತೀವಿ. ಅದಕ್ಕೆ ತಾವೆಲ್ಲ ದೊಡ್ಡಗೇರವ್ರ ಪುಣ್ಯ ಮಾಡಿಲ್ಲ, ನಾನು ಯಾಕೆ ಪುಣ್ಯ ಮಾಡಿದೀನಿ ಅಂದ್ರೆ ತಮ್ಮನ್ನೆಲ್ಲರನ್ನು ನೋಡಿದ್ದೀನಿ. ಯಾರಿಂದ ನೋಡಿದೆ? ಅವರಿಂದ ನಾನು ನೋಡಿದೆ. ಮೂಲ ಕಾರಣೀಭೂತ ಅವರು. ಆ ಬಳಿಕ ನೀವೆಲ್ಲ ನನ್ನನ್ನು ಇಷ್ಟು ಗೌರವದಿಂದ ಪ್ರೀತಿಯಿಂದ ಕರೆದು 4 ಮಾತಾಡಕ್ ಅವಕಾಶ ಕೊಟ್ಟಿಲ್ಲ. ಇದೇ ನಿಜವಾದ ಶ್ರೀಮಂತಿಕೆ. ಇದು ಹಾಕಿ ಸರಕಾವದೆ ನನಗೆ ನಿಪ್ಪಾಣಿ ಒಳಗೆ ಕೊಟ್ಟಿದ್ದಾರೆ. ನನಗೆ 4ನೇ ಇದ್ದಾಗ ಇಂದಿಗೆ 90 ವಿಷಯ ಇಲ್ಲ. ಅವಾಗ ಎಲ್ಲ ನಾ ತಿರಸ್ಕಾರ ಮಾಡಿ 94ರಾಗಿಂದ ಅಪ್ಪೋರ್ ಸಂಪರ್ಕದಲ್ಲಿದ್ದೀನಿ. ಆದ್ರೆ ಅವರು ಕೂಡ ಅಡ್ಡಾಡಿಲ್ಲ, ಅವ್ರು ಕೂಡ ವಾಸ್ತವ್ಯ ಮಾಡಿಲ್ಲ. ಹೋಗೋದು, ದರ್ಶನ ತಗೊಳ್ಳೋದು, ಬರೋದು. ಅವ್ರದ್ದು ಪ್ರವಚನ ಕೇಳಿಲ್ಲ, ಅವ್ರ ಪುಸ್ತಕಗಳನ್ನ ನಾನು ಸ್ಟಡಿ ಮಾಡಿಲ್ಲ. ಯೂಟ್ಯೂಬ್ ನೋಡಕ್ ನನಗೆ ಮೊಬೈಲ್ ಹಂಗೆ ವಿಷಯ ಇಲ್ಲ, ಆಧಾರ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಇಲ್ಲ ಅಂದ್ರ ಆಶ್ರಮ ಇಲ್ಲ. ನನ್ನ ಆಧಾರ ಕಾರ್ಡ್ ಅಂದ್ರ
ಯಾವುದು ಅಧಿಕಾರ ಇಲ್ಲ. ಸರ್ವಂತರ್ಯಾಮಿನಿ, ಸೂರ್ಯನಂಗ ನಿಂತು ಬೆಳಿಗ್ಗೆ ಹೋಗೋದು ಜೀವನ, ಅದು ಸನ್ಯಾಸ. ಇಂತಿ ಜಗತ್ತಿದೆ. ನಾನು ಹೇಳಿದೆ, ಮಣ್ಣಿನ ಹತ್ರ ಬಂದು ಹುಡುಗಿರರು ನಮ್ಮಲ್ಲಿ ಏನ್ ಕಾಣಿಸ್ತದ ಅಂದ್ರೆ, ಒಂದು ದೊಡ್ಡ ರೂಮ್ ಅದ, ಏನಾದ್ರು ಪುಸ್ತಕಗಳನ್ನ ಸಾಲ ಇಟ್ಟಿಲ್ಲ, ಒಂದು ಗುದ್ಲಿ ಸಲಿಕೆ ಕುರ್ಚಿ, ನನ್ನ ಆಯುಧಗಳು. ಯಾಕೆ ಇವನು ಇಟ್ಕೊಂಡೀನಿ ಅಂದ್ರೆ, ಓದಿ ತಲೆ ಕೆಡಿಸುವುದಕ್ಕಿಂತ ದುಡದ ಶರೀರವನ್ನ ದಂಡನ ಮಾಡು. ಹಾಗೆ ಗುದ್ಲಿ ಅಂದ್ರ ಪೆನ್ನು, ಭೂಮಿ ಒಂದು ಪುಸ್ತಕ, ಕಾಯಕದ ಅಕ್ಷರ, ಅದು ಸತ್ಯ. ಕಣ್ಣಿಗೆ ಕಾಣಿಸೋದನ್ನ ನಾವು ಮಾಡಬೇಕಾದ್ರೆ ಕಾಣಲಾರದನ್ನೆಲ್ಲ ಓದಿ ಹೇಳಿ ಕಟ್ಟೋದ ಅವಶ್ಯ ಇಲ್ಲ. ಹಂಗ ರೈತ ಎಲ್ಲವನ್ನ ಆ ಭೂಮಿ ಒಳಗಿಂದ ತೆಗೆದು ಜನರನ್ನ ಬದುಕಿಸ್ತಾನ, ದೇಶವನ್ನ ಸಲುಹುತ್ತಾನ. ನಿಜವಾದ ಶಿವನ ಸ್ವರೂಪನೇ ಗೃಹಸ್ಥಾಶ್ರಮ. ಅದಕ್ಕೆ ನಾವೆಲ್ಲ ಏನ್ ಹೇಳ್ತೀವಿ, ಇನ್ನೂ ಗೃಹಸ್ಥಾಶ್ರಮ. ಅದಕ್ಕೆಲ್ಲ ಪುಣ್ಯವಂತರು, ನಾನಲ್ಲ, ನೀವು ಪುಣ್ಯವಂತರು. ಇಷ್ಟೆಲ್ಲಾರು ಕೂತ ಸಾವಿರ ಜನ ಕೂತು ಕೇಳುತ್ತೀರಿ ಅಂದ್ರೆ, ಈಗಿನ ಸಮಯದಲ್ಲಿ ಯಾಕೆ ಬರೋದಿಲ್ಲ ಹೇಳಿ? ಹೆಣ್ಮಕ್ಳಿಗೆ ಮನೆಯೊಳಗೆ ಏನದಾವ, ಟಿವಿ ಅಲ್ಲ. ಹೆಣ್ಮಕ್ಳಿಗೆ ಒಂದು ನೆನಪಾಗ್ತದ, ಕಿವಿಯಾಗ ಯಾಕೆ ಬಂಗಾರ ಹಾಕಿದ್ರಿ? ಏನು ನಿಮ್ಮ ಹೂವೇನ, ಕಾಲುಕ್ಕೇನ, ಗುರುಡೇನ, ಜಮಖಂದೇನ ಎಲ್ಲ ಹಾಕಿದ್ರಿ, ಇವನ ಸೈಂಟಿಫಿಕ್ ಆಗಿ ಯಾಕೆ? ಹೆಣ್ಮಕ್ಳಿಗೆ ಕಿವಿಗೆ ಬಂಗಾರ ಹಾಕೋದು ಎದಕ್ಕಾದ್ರೆ, ಬಂಗಾರದಂತಹ 4 ಮಾತನ್ನ ಕೇಳುವಂತ ಕಿವಿಗೆ ಬಂಗಾರ ಆಭರಣ ಅಲಂಕರಿಸ್ಯಾರ, ಎಷ್ಟು ಮಾಡ್ತಾರೆ. ಅದಕ್ಕೆ ತಾಯಿ ಜನ್ಮ ಕೊಟ್ಟರು ಮುಕ್ತ ಆಗ್ತಾಳ, ಕತ್ತೆ ಭಾರವನ್ನ ಹೊತ್ತು ತೀರಿಸ್ತದ, ಭೂಮಿ ಎಲ್ಲರ ಭಾರವನ್ನ ಹೊತ್ತು ಮುಕ್ತ ಆಗ್ತಾಳ, ಗಂಗೆ ಪಾಪವನ್ನ ತೊಳೆದ್ರು ಮುಕ್ತ ಆಗ್ತಾಳ, ಗುರು ವಿದ್ಯೆಯನ್ನ ದಾರೆ ಎರೆದ್ರು ಮುಕ್ತ ಆಗ್ತಾನ, ರೈತ ಎಲ್ಲರನ್ನ ಬದುಕಿಸ್ತಾನ, ಹೂ ಸುಗಂಧವನ್ನ ಕೊಟ್ಟು ತನ್ನ ಬೆಲೆಯನ್ನ ಉಳಿಸಿಕೊಂಡರೆ. ತಮ್ಮ ಬೆಲೆಗೆ ಯಾವತ್ತು ತಪ್ಪು ಚುಕ್ಕಿ ಯಾರು ಕೊಟ್ಟು ಆಗೋದಿಲ್ಲ ಅಂತ ಹೇಳಕ ನನಗೆ ಸಾಧ್ಯ ಅದ. ಮುಂದೆ ಹಿಂಗ ನಡೀರಿ, ಈ ಊರೊಳಗಿನ ಕಾರ್ಯಕ್ರಮ ಆಗಲಿ, ನಿಮ್ಮನ್ನು ಪಡೆದ್ರೆ ಏನೊಂದು ತಿಂಗಳು ಹೇಳ ಪ್ರವಚನ ಅದೇ ಕಾಲೇಜ್ ಅವ್ರು ಹೇಳಿ ಮಾಡಿದ್ದಾರೆ. ಏನು ಗದಗ ವೇಡಿಯಷ್ಟಿರೋ ಒಂದು ತಿಂಗಳಾಗಿದೆ. ಗದಗ 2 ಸಲ ಪ್ರವಚನ ಪೋಳಿದ್ದಾಗ ಮಾಡಿದೆ, ಅವರ ಬಂದಾರಂತ ಜನ ಎದ್ದು ಹೋಗುವಾಗ ನೋಡ್ತಿದ್ರು ತಲೆ ಬೆಳಗ್ಗೆ. ಈಗ ಇದ್ದಾಗ ಗುರುತಿಸ್ಕೋಬೇಕು, ಸತ್ತಾಗ ಗುರುತಿಸ್ಕೋಬೇಕು. ಇದ್ದು ಸತ್ತಂಗಿರಬೇಕು, ಸತ್ತು ಇದ್ದಂಗಿರು ಜ್ಞಾನಿಗಳ. ನಾವಿದ್ದಾಗ ದೊಡ್ಡವರಾಗಬೇಕು, ಅಲ್ಲಿ ಬಾಗಿಲು ತೆಗೆದು ಯಾವುದು ಅವ್ ಕೀಲಿನ ಇಲ್ಲ, ಒಂದು ಸ್ಮಶಾನಕ್ಕೆ ಕೀಲಿಲ್ಲ, ಒಂದು ಪೊಲೀಸ್ ಸ್ಟೇಷನ್. ಅದಕ್ಕೆ ಮನೆ ಒಳಗ ಮಕ್ಕಳು ಜನಿಸಿದ್ರೆ ಸಂತೋಷ, ಸ್ಮಶಾನಕ್ಕೆ ಸತ್ರ ಸಂತೋಷ. ಹೇಗೆ ಎಷ್ಟೊಂದು. ಅದಕ್ಕೆ ನೀವೆಲ್ಲ ಬಂದ ತಕ್ಷಣ ಏನ ರೇವಣ್ಣ ಕಟ್ಟ ಮಾಡೋದು, ದೀಪ ಬೆಳಗಿಸೋದು, ಗೃಹಾಟನ ಮಾಡೋದು, ಮಹಾರ್ಪಣ ಅದರಾಗ ಹೋಗ್ತದ ಅರ್ಧ ತಾಸಲ್ಲ, ತಾಸು. ಅದಕ್ಕೆ ದೀಪ ಅಂದ್ರೆ ಏನು? ಬತ್ತಿ ಅಂದ್ರೆ ಬ್ರಹ್ಮ, ಎಣ್ಣೆ ಅಂದ್ರೆ ವಿಷ್ಣು, ಬೆಂಕಿ ಅಂದ್ರೆ ಶಿವ. ಬ್ರಹ್ಮಚಾರಿ ತನ್ನನ್ನು ತಾನು ಸುಟ್ಕೋಬಾರದಂತ ತಿಳಿದವ ಯಾವುದಕ್ಕೂ ಆಸೆ ಕೊಡೋದಿಲ್ಲ. ಉದ್ಘಾಟನ ಮಾಡೋದು, ದೀಪ ಬೆಳಗಿಸೋದು, ರೇವಣ್ಣ ಕಟ್ಟ ಮಾಡೋದು, ಇದೆಲ್ಲ ಅವಶ್ಯ ನಾವು ಮಾಡೋದು. ಅದಕ್ಕೆ ಸನ್ಮಾನವೇ ಅವಮಾನ, ಅವಮಾನವೇ ಸನ್ಮಾನ. ಎಷ್ಟು ಅವಮಾನ ಆಗ್ತದ ಅದೊಂದು ದಿವಸ ಸನ್ಮಾನ ಹೋಗ್ತೀವಿ, ಎಷ್ಟು ಸನ್ಮಾನ ಆಗ್ತದ ಒಂದು ದಿವಸ ಅವಮಾನ ಆಗ್ತದ ಅಂತ ತಿಳ್ಕೊಂಡ ವೇದಿಕೆ ಏರಬೇಕನ್ನ. ಎಲ್ಲ ಜನ ನನ್ನ ಭಾಷಣ ಕೇಳಿ ಚಪ್ಪಾಳೆ ಹಾಕ್ತಾರಂದ್ರೆ ಒಂದು ದಿನ ಮುಂದೆ ಬೇರೆ ಹಾಕ್ತಾರೆ. ಚಪ್ಪಾಳೆ ಹಾಕ್ತಾರೆ, ಚಪ್ಪಾಳೆ ಏನ್ ಹಾಕ್ತೀವಿ ಅಂದ್ರ, ಚಪ್ಪಾಳೆ ಹಾಕಿ 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 ಮ್ಯಾಲೆ ಎತ್ತಿ ಕೈ ಬಿಟ್ರೆ ದಯವಿಟ್ಟು ನೋಡ್ರಿ. ಇವರಿಗೆ ಗುರುಗಳು ಪಾಠ ಬಹಳ ಉಪನ್ಯಾಸಕರು, ಅವರು ಬಹಳ ಚಂದ. ಆ ಬಳಿಕ ಅಮ್ಮೂರು ಮಾತೋಶ್ರೀ ಅವ್ರು ನಾ ನೋಡಿಲ್ಲ, ಅವ್ರನ್ನ ನೋಡಿ ನನ್ನ ಅವ್ರು ಹೆಂಗ
ಯಾರು ಸಿದ್ದೇಶ್ವರಪ್ಪ ನಮ ಹೇಳಿದ್ರಲ್ಲ ಎಲ್ಲರೂ ನಾನು ಗುರುತಿಸಿಕೊಂಡಿದ್ದೆ, ನನ್ನ ಯಾರು ಗುರುತಿಸಿಲ್ಲ ಅಂದ್ರೆ ನಾನು ಒಂದು ಸಣ್ಣ ಕಲ್ಲಾಗಿ ಇದ್ನೇನ ಎಲ್ಲರಿಗೂ ನಾ ಸ್ವಾಮಿ ಅಂತ ತೋರಿಸಿಕೊಂಡು ಈಗೂ ನನಗೆ ಬರೋ ವಿಚಾರ ಇದ್ದಿದ್ದಿಲ್ಲ. ಯಾಕೆ ಬೇಡ ಹೋಗ್ರಂದ ನನ್ನ ಗಡಿನಿಲ್ಲ ಅಂದೆ ನಾನು 10 ಜನ ಸುಧಾರಣೆ ಮಾಡೋಕ್ಕಿಂತ ಒಂದು 10 ಗಿಡ ಹಚ್ಚಿರಿ ನಾ ಹೇಳಿದಂಗೆ ಬೆಳಿತಾವ, ನನ್ನ ಹೆಂಗ ನೆರವು ಕೊಡಂತ ಹಂಗ ನೆರವು ಕೊಡ್ತ ಅದ್ರ ಮಧ್ಯೆ ನಾನು ಅದೀನಿ. ಈ ಲೌಕಿಕರ ಕಡೆ ವಿಚಾರ ನಾ ಬರೋದಿಲ್ಲ. ಅಪ್ಪುಗೋಳ್ದದ ಅಂದ್ರ ಅವ್ರಾಗಿಲ್ಲದಾರ ಹೋಗ ಸಿದ್ದೇಶ್ವರ ಅಪ್ಪುಗೋಳ್ದದ ಅಂದ್ರ ಅವ್ರಿಲ್ಲ, ನಿಮ್ಮ ಕಮಿಟಿ ಅವ್ರಿಲ್ಲ, ನಾ ಹೇಳಿದ ಅವ್ರಿಲ್ಲದಾರ ಹೋಗಿ ನಂಗೆ ಆಗೋದಿಲ್ಲ. ಅದಕ್ಕೆ ನನ್ನದೇನು ಹುಟ್ಟಿವೆ ಅಂದ ಬಳಿಕ ಇಷ್ಟು ಜನ ಒಳ್ಳೆಯವ್ರ ಆಗ್ತಾರ, 4 ಮಾತು ಕೇಳಿ ಸಮಾಧಾನ ಸಿಗ್ತದ ಉದ್ದೇಶಕ್ಕರ 2 ತೊದಲ್ ನುಡಿ ಹೇಳಾಕ ದೇವರ ನಾಲ್ಗಿ ಕೊಟ್ಟಾನ. ಅವ್ ನುಡಿ ತೊದಲಲ್ಲ, ತಾಯಿಗೆ ಮಗುವಿನ ಭಾಷೆ ಅರ್ಥ ಆಗ್ತದೆ, ಆದ್ರೆ ನಿಮ್ಗೆ ಅರ್ಥ ಆಗಿತ್ತು ಬಿಟ್ಟು ನನಗೆ. ತಾಯಿ ಒಂದು ಮಗುವಿನ ಮನಗಿಸಬೇಕಾದ್ರೆ ಏನಂತ ಜೋಗಳ ಹಾಡ್ತಾನೆ, ಏನು ಸಂಸ್ಕೃತಗಳನ್ನ ಹಾಡಿದಾಳೆ, ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾಳ, ಏನು ಇಂಗ್ಲಿಷ್ ಹೇಳಿಲ್ಲ, ಏನು ಮರಾಠಿ ಹೇಳಿಲ್ಲ, ಯಾವ ಭಾಷೆ ಇಲ್ಲ. ಐ ಅಂತ ಕುರ್ಲಿಯಾದ ಮಲಗಿತ್ತು, ನಾವೀಗ ಮಲಗಾವ ಏನ್ ಅರ್ಥದ ಶಬ್ದದೊಳಗೆ ಏನ್ ಅರ್ಥದ, ತಾಯಿ ಭಾಷೆ ಮಗುವಿಗೆ ಅರ್ಥ ಆಗಿದೆ. ಹಂಗ ನಾನು ತಾಯಿ ಇವೆಲ್ಲ ಮಕ್ಕಳು ಇದ್ದಂಗೆ ನನ್ನ ಮಾತು ಅರ್ಥ ಆಗೋದು ಗುರುತಿಲ್ಲ. ಮತ್ತು 1 ತಿಂಗಳು ಯಾವಾಗ ಸಮಯ ಸಿಗ್ತಾರೆ ಇಲ್ಲಿ ಬರುತ್ತೇನೆ ಹೇಳ್ತೀನಿ ಅಂತ ಅವರ ಆಜ್ಞೆಯಲ್ಲಿ ಬಂದು ಹೋಗಿರ. ಆ ಭಕ್ತಿಗೆ ನಾನೇನು ಕೊರತೆ ಮಾಡೋದಿಲ್ಲ, ನನಗೂ ಅಂಗೀಕರಿಸೇ ಇಲ್ಲ. ಕಾಲಾಗ ಅವದಾವ, ಕೈಯಾಗ ಅವದಾವ, ಎಲ್ಲ ಅವದಾವ, ಯಾವುದಕ್ಕೂ ಅಪೇಕ್ಷೆ ಇಲ್ಲ. ಈಗ ಅಲ್ಲ, ಅವ್ರನ್ನ ನೋಡಿ ಮಾಡಿ. ನಾನು 14ನೇ ವಯಸ್ಸಿನಲ್ಲಿ ಬಂದೀನಿ. ಎಲ್ಲಿಯೂ ಬೇಕಾದ್ರೆ ಕೇಳಿ ಹೋಗ್ರಲ್ಲ. ಕನ್ಯಾ ನೋಡ್ಬೇಕ್ರೆ ಎಲ್ಲ ಚೌಕಾಶ ಮಾಡ್ತೀವಿ, ನಾವು ಹಂಗೆ ಚೌಕಾಶ ಏನಿಲ್ಲ ತಿಳ್ಕೋಬಾರದು. ಅವ್ರ ಅದಾರ, ಅವ್ರ ಇದು ನುಡಿ ನಮನ ಅಂತಲ್ಲ, ಪುಷ್ಪದ ಸುಗಂಧ ಮತ್ತು ಹೊರಗೆ ಬಂತಂತ ಎಲ್ಲರೂ ಖುಷಿಯಾಗಿ ಒಂದು ಓಂ ನಮಃ ಶಿವಾಯ ಅಂದು ಬಿಟ್ರೆ ಅವರಿಗೆ ಕೇಳಿಸ್ ಕೆಲವರು ಅಂದ್ರೆ ನೋಡೋಣ. ನಮ್ಮನ್ನೆಲ್ಲರನ್ನ ಭಗವಂತ ಯಾರನ್ನ ಕಳಿಸ್ತಾನ ನಮ್ಮ ಮರಣ ಸಮೀಪ ಅಂದ್ರೆ ಯಮಧರ್ಮರಾಜನನ್ನ ಕಳಿಸ್ತಾನ. ಅವರು ಯಮ ಬಂದು ಕರ್ಕೊಂಡು ಹೋಗಿಲ್ಲ, ಮಹಾದೇವ ಬಂದು ಕರ್ಕೊಂಡು ಹೋಗ್ಯಾನ ಅಂತ ಅವರ ಆಶ್ರಮದಲ್ಲಿ ಬೇಕಾಗಿದ್ದಾರೆ. ಅವ್ರ ದೇಹ ಬಿಡುವ ಸಮಯದಲ್ಲಿ ಅವ್ರ ಹತ್ರ ಕೂತಿದೆ ಅಪ್ಪಗಳು ನಾನು ಹೇಳಿದ್ರು, ಅವ್ರ ದೇಹ ಬಿಡುವ ದಿವಸ ವೈಕುಂಠ ಏಕಾದಶಿ ಅದ, ಎಲ್ಲರೂ ಅಪ್ಪಗಳಿಗೆ ಸೀರಿಯಸ್ ಅದ ಅಂತ ನಾನು ಹೋದೆ. ಸೊನ್ನೆ ಮಾಡಿದ್ರು ಎದ್ದು ಹೋಗಂತ ನಾನೇನು ವಾಪಸ್ ಆಶ್ರಮಕ್ಕೆ ಬಂದೆ. ಅಪ್ಪಗಳು ದೇಹ ಬಿಡ್ತಾರ ಅಂತ ಹೇಳಿದ್ರು. ಅವ್ರದೊಂದು ಫೋಟೋ ತಂದು ಅಲ್ಲಿ ಆಶ್ರಮದೊಳಗೆ ಹಾಕೊಂಡಿನಿ, ಅವರೇ ಅಲ್ಲಿದಾರ, ನಾನು ಅವ್ರನ್ನ ಬತಾಕ್ ಹೋಗೋದಿಲ್ಲ ಅಂತ ಹೇಳಿ ಈ ನುಡಿ ನಮನದ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಗ್ರಾಮಸ್ಥರು ಎಲ್ಲ ಕಮಿಟಿಯವರು ಇಲ್ಲಿಯವರೆಗೆ ನಿರೂಪಣೆ ಮಾಡಿದವರು, ಆ ಬಳಿಕ ಉಪನ್ಯಾಸಕರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಮಗೆಲ್ಲ ವಂದನೆಗಳನ್ನ ಸಲ್ಲಿಸಿ ಇದೇ ತತ್ವ ಆಚಾರಗಳನ್ನ ತಾವೆಲ್ಲ ಊಹಿಸಿಕೊಂಡು ಹೋದ್ರೆ ನಮ್ಮಂತವ್ರು ಬಂದ 4 ಮಾತು ಅಂತ ಹೇಳಿ ನಮ್ಮ 2 ಗ್ರಾಮ